ಹಿಂದಿನ ಇದಕ್ಕೂ ಕಂಪೇರ್ ಮಾಡಿದ್ರೆ ಇವತ್ತು ನಮ್ಮ ಮಹಿಳೆಯರು ಎಚ್ಚೆತ್ಕೊಂಡಿದ್ದಾರಾ? ಸೋಷಿಯಲ್ ಮೀಡಿಯಾ ಇಸ್ ಸೋ ಆ್ಯಕ್ಟಿವ್. ಆಮೇಲೆ ಈಗ ಗ್ಲೋಬಲಿ ಕನೆಕ್ಟೆಡ್, ಪ್ರಪಂಚದ ಯಾವ ಮೂಲೆಗೆ ಬೇಕಾದ್ರೂ ಯು ಕ್ಯಾನ್ ಗೆಟ್ ಕನೆಕ್ಟೆಡ್, ಅಷ್ಟು ಸೂಪರ್ ಫಾಸ್ಟಾಗಿರೋದ್ರಿಂದ. ಆ್ಯಂಡ್ ಎಜುಕೇಷನ್ ಸ್ಟ್ಯಾಂಡರ್ಡ್ಸ್ ಆರ್ ಬೆಟರ್, ಪೀಪಲ್ ಆರ್ ಇಂಟ್ರೆಸ್ಟೆಡ್ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಅರೌಂಡ್. ಇದೆಲ್ಲ ಇರೋದ್ರಿಂದ ಅಫ್ಕೋರ್ಸ್ ಇತ್ತೀಚಿನ ದಿನದಲ್ಲಿ ಅವೇರ್ನೆಸ್ ಬೆಟರ್ ಇದೆ. ದೇ ನೋ ವಾಟ್ ದೇ ವಾಂಟ್. ಈಗ ರೆಗ್ಯುಲರ್ ವೆಲ್ಯುಮನ್ ಹೆಲ್ತ್ ಚೆಕಪ್ಗೆ ಅಂತ ಸ್ಕ್ರೀನಿಂಗಿಗೆ ಬರ್ತಾ ಇದ್ದಾರೆ. ಅವೇರ್ನೆಸ್ ಇಸ್ ರಿಯಲಿ ಗುಡ್. ಆಮೇಲೆ ಅವ್ರಿಗೆ ವ್ಯಾಕ್ಸಿನೇಷನ್ ಬಗ್ಗೆನೂ ಸುಮಾರು ಜನಕ್ಕೆ ಮಾಹಿತಿ ಇದೆ. ಸೊ ಆ ಥರ ನೋಡೋದಾದರೆ ಡೆಫಿನೆಟ್ಲಿ ಲಾಟ್ ಆಫ್ ಚೇಂಜಸ್. ಆಮೇಲೆ ಎಷ್ಟು ವರ್ಷ ಇರ್ತೀವೋ ಅಷ್ಟು ವರ್ಷ ಚೆನ್ನಾಗಿರಬೇಕು ಅನ್ನೋದಿರುತ್ತೆ ಹೊರತು ಸಫರ್ ಮಾಡಬೇಕಂತ ಇಲ್ಲ. ಸೊ ಆ ಥರ ಇರೋದ್ರಿಂದ ಡೆಫಿನೆಟ್ಲಿ ಇಟ್ ಈಸ್ ಇಂಪ್ರೂವ್ಡ್ ಅ ಲಾಟ್. ಬಟ್ ಅಫ್ಕೋರ್ಸ್ ಇನ್ ರೂರಲ್ ಏರಿಯಾಸ್ ಮತ್ತು ಅಂಡರ್ ಸರ್ವ್ಡ್ ಏರಿಯಾಸ್ಗೆ ಇವತ್ತಿಗೂ ಸ್ವಲ್ಪ ಚಾಲೆಂಜೇ ಇದೆ ಈ ಥರದ್ದು ಮಾಹಿತಿನ ಅವ್ರಿಗೆ ತಲುಪಿಸೋವಂಥದ್ದು. ಬಟ್ ಇವತ್ತಿನ ಹೆಲ್ತ್ ಕೇರ್ ಸಿಸ್ಟಮ್ ವ್ಯವಸ್ಥೆನಲ್ಲಿ ಡೋರ್ ಸ್ಟೆಪ್ಗೂ ಹೋಗಿ ಮಾಹಿತಿ ಕೊಡ್ತಾ ಇರುವಂಥದ್ದು ಆ್ಯಕ್ಟಿವಿಟೀಸ್ ಆಗ್ತಾ ಇದೆ. ಸೊ ಅದರಿಂದ ಅಲ್ಲೂ ಸಹ ಒಂದು ಹಂತದಲ್ಲಿ ಡೆವಲಪ್ಮೆಂಟ್ ಆಗಿದೆ ಈ ವಿಚಾರಣೆಯಲ್ಲಿ. ಸಿಟಿ ಏರಿಯಾದಲ್ಲಿ ಅಥವಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಂತೂ ಇಟ್ಸ್ ವೆರಿ ಗುಡ್.